ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ಗಮನದಿಂದ ಕೇಳಿ. ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ತಿರುವು ಮಾಡುವ ಒಂದು ರಹಸ್ಯ ಸಂಕೇತ. ಹೌದು ಸ್ನೇಹಿತರೆ, ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಸುತ್ತಮುತ್ತ ಒಂದು ಅದ್ಭುತ ಚಿಹ್ನೆ ಅನ್ನೋದು ಕಾಣಿಸಿಕೊಳ್ಳಲಿದೆ. ಅದು 3 ಬೆಳ್ಳಿ ಕಲಸಗಳ ರೂಪದಲ್ಲಿ ನಿಮ್ಮ ಭಾಗ್ಯವನ್ನು ತೆರೆದುಕೊಳ್ಳುವ ಸುಳಿವು ನೀಡಲಿದೆ. ಆದರೆ ನೆನ್ಪಿಡಿ, ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಇದು ದೇವರ ಆಯ್ಕೆ ಮತ್ತು ನೀವು ಅದರಲ್ಲಿ ಒಬ್ಬರಾಗಿದ್ದೀರಿ. ನೀವು ಈ ವಿಡಿಯೋವನ್ನು ಬಿಟ್ಬಿಟ್ರೆ ಈ ರಹಸ್ಯ ನಿಮ್ಮ ಕೈ ತಪ್ಪುತ್ತೆ. ಆದ್ದರಿಂದ ಕೊನೆಯವರೆಗೂ ಕೂಡ ಗಮನ ಕೊಟ್ಟು ಕೇಳಿ. ಯಾಕೆಂದರೆ ನಾನು ನಿಮಗೆ ಸ್ಥಳದ ಸಂಕೇತ, ಗುರುತು ಮತ್ತು ಅದನ್ನು ಹೇಗೆ ಗುರುತಿಸಬೇಕು ಅಂತ ಕೂಡ ಹೇಳ್ತೇನೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಕುಂಭರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ನೀವು ಕಲಿಯುಗದಲ್ಲಿ ಒಂದು ವಿಶೇಷ ಶಕ್ತಿ ಹೊಂದಿರುವ ಆತ್ಮ. ಹೊರಗೆ ನೀವು ಶಾಂತವಾಗಿ ಕಾಣಬಹುದು, ಆದರೆ ಒಳಗೆ ನೀವು ಅಗ್ನಿಯಂತೆ ಉರಿತಾ ಇರ್ತೀರ. ನಿಮ್ಮ ಜೀವನದಲ್ಲಿ ಹಲವು ವರ್ಷಗಳಿಂದ ನಡೆಯುತ್ತಿರುವ ಅನ್ಯಾಯಗಳು, ಕಷ್ಟಗಳು, ದುಃಖಗಳು, ಆಲ್ ದೀಸ್ ಆರ್ ನಾಟ್ ರ್ಯಾಂಡಮ್. ಅವು ನಿಮ್ಮ ಪರೀಕ್ಷೆಗಳಾಗಿರುತ್ತೆ. ನೀವು ಎಷ್ಟು ಜನರಿಗೆ ಒಳ್ಳೇದು ಮಾಡಿದರೂ ಕೂಡ ಅದೇ ಜನ ನಿಮಗೆ ವಿರುದ್ಧ ನಿಂತಿದ್ದಾರೆ ಅಲ್ವಾ? ನೀವು ನಂಬಿದವರು ನಿಮಗೆ ದ್ರೋಹ ಮಾಡಿದ್ದಾರೆ. ಹಣ ನಿಮ್ಮ ಕೈಗೆ ಬಂದರೂ ಉಳಿತಾ ಇಲ್ಲ. ಒಂದು ಕೈಯಲ್ಲಿ ಬರುತ್ತೆ, ಇನ್ನೊಂದು ಕೈಯಲ್ಲಿ ಹೊರಟೋಗುತ್ತೆ. ಜೀವನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಏನೋ ಒಂದು ಅಡೆತಡೆ ಎದುರಾಗ್ತಾನೆ ಇದೆ. ಆದರೆ ಈಗ ಸಮಯ ಬದಲಾಗ್ತಾ ಇದೆ. ನಿಮ್ಮ ಭಾಗ್ಯ ಈಗ ಜಾಗೃತ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಮಹಾ ತಿರುವು ಅನ್ನೋದು ಬರ್ತಾ ಇದೆ. ದೇವಿಯ ಕೃಪೆ ಈಗ ನಿಮ್ಮ ಮೇಲೆ ಬೀಳ್ತಾ ಇದೆ. ಹೌದು ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ವಿಚಿತ್ರ ಘಟನೆ ಅನ್ನೋದು ನಡೆಯುತ್ತೆ. ನೀವು ಅದನ್ನು ಸಾಮಾನ್ಯ ಅಂತ ತಾಳಿಕೊಳ್ಳೋದಕ್ಕೆ ಹೋಗಬಾರ್ದು. ಒಂದು ಹಾವು ನಿಮ್ಮ ಮನೆಗೆ ಕಾಣಿಸ್ಕೊಳ್ಬಹುದು, ಆದರೆ ಅದು ಸಾಮಾನ್ಯ ಹಾವು ಅಲ್ಲ. ಅದು ಲಕ್ಷ್ಮೀ ದೇವಿಯ ಸಂಕೇತ ಆಗಿರುತ್ತೆ. ಆ ಹಾವನ್ನು ನೋಡಿದಾಗ ಭಯ ಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಅದನ್ನು ಕೊಲ್ಲಲು ಪ್ರಯತ್ನ ಮಾಡಬೇಡಿ. ಅದು ನಿಮ್ಮ ಮನೆಗೆ ಆಶೀರ್ವಾದ ತರಲು ಬರ್ತಾ ಇದೆ. ನೀವು ಅದಕ್ಕೆ ನಮಸ್ಕಾರ ಮಾಡಿ ಶಾಂತವಾಗಿ ಅದನ್ನು ಹೋಗಲು ಬಿಟ್ಬಿಡಿ. ಇದು ನಿಮ್ಮ ಜೀವನದಲ್ಲಿ ಬಡತನದಿಂದ ಐಶ್ವರ್ಯಕ್ಕೆ ಸಾಗುವ ದಾರಿಯಾಗಿರುತ್ತೆ. ನೀವು ಇದುವರೆಗೆ ಅನುಭವಿಸಿದ ಕಷ್ಟಗಳಿಗೆ ಇದು ಪ್ರತಿಫಲ. ನಿಮ್ಮ ಶತ್ರುಗಳು ವರ್ಷಗಳಿಂದ ನಿಮ್ಮ ಮೇಲೆ ಕೆಟ್ಟದನ್ನು ಯೋಚನೆ ಮಾಡ್ತಿದ್ದಾರೆ. ಕೆಲವರು ನಿಮಗೆ ಗೊತ್ತಿರುವವರು, ಕೆಲವರು ನಿಮ್ಮ ಹತ್ತಿರದವರೇ ಆಗಿರ್ತಾರೆ. ಅವರು ನಿಮ್ಮ ಪ್ರಗತಿಯನ್ನು ತಡೆಯೋದಕ್ಕೆ ಮಾಟ ಮಂತ್ರಗಳನ್ನು ಕೂಡ ಉಪಯೋಗಿಸ್ತಾ ಇರ್ತಾರೆ. ಆದರೆ ಈಗ ಅವರ ಕಾಲ ಮುಗಿದಿದೆ. ಶನಿ ಮತ್ತು ಮಂಗಳ ಗ್ರಹಗಳ ಶಕ್ತಿ ನಿಮ್ಮ ಪ್ರಗತಿಯನ್ನು ತಡೆಯಲು ಮಾಟ ಮಂತ್ರ ಮಾಡಿದವರಿಗೆ ರಿಟರ್ನ್ ಆಗುತ್ತೆ. ನಿಮ್ಮ ಒಂದು ಶನಿ ಮತ್ತು ಮಂಗಳ ಗ್ರಹಗಳ ಶಕ್ತಿ ಏನಿದೆ ಅದು ನಿಮ್ಮ ಪರವಾಗಿರೋದ್ರಿಂದ ಎಲ್ಲ ಕೆಟ್ಟ ಪ್ರಭಾವಗಳು ಕೂಡ ಈಗ ಕುಸಿತಾ ಹೋಗುತ್ತೆ. ಈಗ ನೀವು ಶತ್ರುವನ್ನು ಗುರುತಿಸೋದಕ್ಕೆ 3 ಮುಖ್ಯ ಸಂಕೇತಗಳು ಈ ಥರ ಇವೆ. ನೀವು ಗಮನದಿಂದ ಕೇಳಿ. ಮೊದಲ ಸಂಕೇತ, ಯಾರಾದರೂ ನಿಮ್ಮ ಹೆಸರನ್ನು ಕರೆಯುವಾಗ ನಿಮಗೆ ಹಠಾತ್ ಸೀನು ಬರುತ್ತೆ ಅಥವಾ ಶೀತ ಆಗುತ್ತೆ. ಇದು ಸಾಮಾನ್ಯ ಅಲ್ಲ. ಇದು ನಿಮ್ಮ ಮೇಲೆ ಯಾರೋ ಕೆಟ್ಟ ಶಕ್ತಿ ಕಳಿಸಿರುವ ಸೂಚನೆ ಆಗಿರುತ್ತೆ. ಎರಡನೇ ಸಂಕೇತ, ನಿಮ್ಮ ಕಾಲು ಹಠಾತ್ ಭಾರ ಅನಿಸುತ್ತೆ ಅಥವಾ ಕನಸಲ್ಲಿ ಖಾಲಿ ಜಾಗ, ಸ್ಮಶಾನ ಅಥವಾ ಹರಿಯುವ ನೀರು ಕಾಣುತ್ತೆ. ಇದು ನಿಮ್ಮ ದಾರಿಯಲ್ಲಿ ಅಡ್ಡಿಯಾಗುವ ಒಂದು ಶಕ್ತಿ ಇದೆ ಎಂಬುದನ್ನು ಸೂಚಿಸುತ್ತೆ. ಇನ್ನು ಮೂರನೇ ಸಂಕೇತ, ನೀವು ಒಂದೇ ವ್ಯಕ್ತಿಯನ್ನು ಮತ್ತೆ ಮತ್ತೆ ನೆನೆಸಿಕೊಳ್ತೀರಾ, ಆದರೆ ಯಾಕೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಇದು ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ಶಕ್ತಿ ಎಂಬುದರ ಸೂಚನೆ ಆಗಿರುತ್ತೆ. ಆದರೆ ಭಯ ಪಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ದೇವರು ಈಗ ನಿಮ್ಮ ಕಡೆ ನಿಂತಿದ್ದಾನೆ. ಈಗ ನಾನು ನಿಮಗೆ ಒಂದು ಶಕ್ತಿಶಾಲಿ ಪರಿಹಾರವನ್ನು ಹೇಳ್ತೇನೆ. ಇದನ್ನು ಮುಂದಿನ 7 ದಿನಗಳಲ್ಲಿ ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನನೇ ಬದಲಾಗುತ್ತೆ. ಬುಧವಾರ ಮತ್ತು ಶನಿವಾರ ಸೂರ್ಯಾಸ್ತದ ನಂತರ ಒಂದು ಮಣ್ಣಿನ ದೀಪ ತೆಗೆದುಕೊಳ್ಳಿ. ಅದರಲ್ಲಿ ಸಾಸಿವೆ ಎಣ್ಣೆ ಹಾಕಿ ಬೆಳಗಿಸಿ ಆ ದೀಪದ ಮೇಲೆ ಅರಿಶಿಣದಿಂದ ಓಂ ನಮಃ ಶಿವಾಯ ಅಂತ ಬರೀರಿ. ನಂತರ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ಬೆನ್ನ ಹಿಂದೆ ಬಿಟ್ಬಿಡಿ. ಹಿಂದಿರುಗಿ ನೋಡೋದಕ್ಕೆ ಹೋಗಬೇಡಿ, ನೇರವಾಗಿ ಮನೆಗೆ ಬನ್ನಿ. ಈ ಕ್ರಿಯೆ ಮಾಡಬೇಕಾದ್ರೆ ಯಾರು ಕೂಡ ನಿಮ್ಮನ್ನು ನೋಡಬಾರ್ದು ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋದಕ್ಕೆ ಹೋಗಬಾರ್ದು. ಈ ಪರಿಹಾರ ಮಾಡಿದ ನಂತರ ನೀವು ನೋಡ್ತೀರಿ, ನಿಮ್ಮ ಜೀವನದಲ್ಲಿ ಅಸಾಧ್ಯವಾದ ಬದಲಾವಣೆಗಳು ಅನ್ನೋದು ನಡೆಯುತ್ತೆ. ಹಣ ನಿಮ್ಮ ಕಡೆ ಹರಿದು ಬರುತ್ತೆ. ಶತ್ರುಗಳು ನಿಮ್ಮ ಮುಂದೆ ತಲೆಬಾಗ್ತಾರೆ. ಕುಂಭರಾಶಿಯವರೇ, ನೀವು ಈಗ ಒಂದು ಹೊಸ ಅಧ್ಯಾಯದ ಅಂಚಿನಲ್ಲಿ ನಿಂತಿದ್ದೀರಿ. ನಿಮ್ಮ ದುಃಖಗಳ ಕಾಲ ಮುಗಿದಿದೆ. ನಿಮ್ಮ ವಿಜಯದ ಸಮಯ ಶುರುವಾಗಿದೆ. ಇದನ್ನು ನಂಬಿ ಈ ಸಂಕೇತಗಳನ್ನು ಗಮನಿಸಿ ಮತ್ತು ಈ ಅವಕಾಶವನ್ನು ಕೈ ತಪ್ಪಿಸ್ಕೊಳ್ಬೇಡಿ. ಯಾಕೆಂದರೆ ನಿಮ್ಮ ಭಾಗ್ಯ ಈಗ ಬಾಗಿಲು ತಟ್ತಾ ಇದೆ. ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇಜನ ಸುಖಿನೋ ಭವಂತು.